ರನ್ಯಾ ರಾವ್ ಈಗ ತುಂಬ ಚರ್ಚೆಯಲ್ಲಿರುವಂತಹ ಹೆಸರಿದು. ಯಾಕೆ? ಚಿನ್ನ ಅಂದರೆ ಸಾಕು ಈ ಚಿನ್ನ ನೆನಪಾಗ್ಬಿಡುತ್ತೆ. ಯಾಕೆ ಅಂತಂದರೆ ಚಿನ್ನವನ್ನೇ ಕದ್ಕೊಂಡು ಬರುವಂಥ ಕೆಲಸವನ್ನು ಕಾಯಕವನ್ನು ಮಾಡಿಕೊಂಡಿರುವಂಥ ಆರೋಪವನ್ನು ಹೊತ್ಕೊಂಡಿರೋದು ಈಗ ರನ್ಯಾ ರಾವ್. ಈಗ ಸದ್ಯಕ್ಕೆ ಜೈಲು ಪಾಲಾಗಿರೋದು. ಆದರೆ ಕೋರ್ಟ್ನಲ್ಲಿ ಇವತ್ತು ವಾದ ಪ್ರತಿವಾದಗಳಾದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೂ ಕೂಡ ಒಂದಿಷ್ಟು ಕೌಂಟ್ರ್ ಬಂದಿದೆ. ಈಗ ಯಾವುದೂ ಕೂಡ ಸುಳ್ಳು ಹೇಳುವಂಥ ಪರಿಸ್ಥಿತಿಯಲ್ಲಿರೋದಿಲ್ಲ. ಏನು ಅಂತಂದರೆ ಅವರ ವಿಚಾರಣೆಯನ್ನು ಮಾಡಬೇಕಾದ್ರೆ ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಹಾಗೆ ಸುಮ್ಮನೆ ಇರೋದಿಲ್ಲ. ಆ ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳ್ತೀವಿ. ಚಿನ್ನದ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾಗೆ ಈಗ ಜೈಲು. 15 ದಿನದ ನ್ಯಾಯಾಂಗ ಬಂಧನಕ್ಕೆ ನಟಿ ರನ್ಯಾರವನ್ನು ನೀಡಲಾಗಿದೆ. ಮಾರ್ಚ್ 24ರವರೆಗೆ ಜೈಲು ಪಾಲಾಗಿದ್ದಾರೆ ನಟಿ ರನ್ಯಾ. DRI ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಿರೋದು. ಕೋರ್ಟ್ನಲ್ಲಿ ಕಣ್ಣೀರಿಟ್ಟಿದ್ದಾರೆ ನಟಿ ರನ್ಯಾರಾವ್. ವಿಚಾರಣೆಯ ನೆಪದಲ್ಲಿ ಮಾನಸಿಕ ಹಿಂಸೆ ಕೊಡ್ತಿದ್ದಾರೆ ಅಂತ ಕಣ್ಣೀರನ್ನ ಇಟ್ಟಿರೋದು. ನ್ಯಾಯಾಂಗ ಆದಂಥ ಸಂದರ್ಭದಲ್ಲಿ DRI ಅಧಿಕಾರಿಗಳು ನಮಗೆ ವಿಚಾರಣೆ ಮಾಡೋಕ್ಕೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೇಳಿದ್ರು. ಆ ನಿಟ್ಟಿನಲ್ಲಿ ಕೋರ್ಟ್ ಅವರಿಗೆ ವಿಚಾರಣೆಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಹಾಗಾಗಿನೇ ನಟಿ ರನ್ಯಾರಾವ್ DRI ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದರು. ತದನಂತರ ಇವತ್ತು ಅಂತ್ಯ ಆಯಿತು. ಮತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದರು. ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಾಯಿತು. ನ್ಯಾಯಮೂರ್ತಿಗಳು ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ನಟಿ ರನ್ಯಾರಾವ್ ಕೂಡ ಒಂದಿಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಆ ಕಡೆಗೆ DRI ಅಧಿಕಾರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳು ಕೇಳುತ್ತಾರೆ, ತನಿಖಾಧಿಕಾರಿಗಳು ಅಲ್ಲಿ ಮೊದಲನೇದಾಗಿ ಬರುವಂಥದ್ದು ನ್ಯಾಯಮೂರ್ತಿಗಳು ಕೇಳ್ತಾರೆ, ಏನು ಅಧಿಕಾರಿಗಳು ತೊಂದರೆ ಕೊಟ್ಟಿದ್ದಾರಾ ಅಂತ ಹೇಳಿ. ಭಾಳ ಮುಖ್ಯವಾಗಿರೋದು ಅದು. ಯಾಕಂದರೆ ಆರಂಭದಲ್ಲಿ ಅದೇ ಕೇಳುವಂಥದ್ದು ನ್ಯಾಯಮೂರ್ತಿಗಳು, ಅಧಿಕಾರಿಗಳು ತೊಂದರೆ ಕೊಟ್ಟಿದ್ದಾರಾ ಅಂತ ಹೇಳಿ, ಹಿಲ್ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರಾ ಅಂತ ಹೇಳಿ. ಅಂದರೆ 3rd ಡಿಗ್ರಿ ಅಂತ ಹೇಳ್ತಾರಲ್ವಾ, ಅದು ಪೊಲೀಸರು ಮಾಡ್ತಾರೆ. DRI ಅಧಿಕಾರಿಗಳು ಮಾಡುವಂಥದ್ದು ಹಿಲ್ ಟ್ರೀಟ್ಮೆಂಟ್. ಅದಕ್ಕೆ ರನ್ಯಾ ಹೇಳ್ತಾರೆ, ಮಾನಸಿಕವಾಗಿ ಬಹಳ ಹಿಂಸೆ ನೀಡಿದ್ದಾರೆ, ಮಾನಸಿಕವಾಗಿ ಬಹಳ ಹಿಂಸೆ ಕೊಟ್ಟಿದ್ದಾರೆ, ನಿನಗೆ ಇದರಿಂದ ಏನಾಗುತ್ತೆ ಅಂತ ಭಯ ಬೀಳಿಸಿದ್ದಾರೆ ಅಂತ ಕೇಳ್ತಾರೆ. ಅಂದರೆ ಯಾವ ರೀತಿ ಇದರಿಂದ ಏನಾಗುತ್ತೆ ಏನಿಲ್ಲ ಇವೆಲ್ಲವನ್ನು ಕೂಡ ಭಯ ಬೀಳಿಸಿದ್ದಾರೆ. ನನಗೆ ಸತ್ಯ ಒಪ್ಪಿಕೋ ಅಂತ ಭಯ ಬೀಳಿಸಿದ್ದಾರೆ, ಸತ್ಯವನ್ನು ಒಪ್ಕೋಬೇಕು ಅಂತ ಹೇಳಿ. ತಲೆಗೆ ಸುತ್ತಿಗೆಯಲ್ಲಿ ಹೊಡೆದಂತೆ ಪ್ರಶ್ನೆ ಕೇಳುತ್ತಾರೆ, ಕೆಟ್ಟದಾಗಿ ಬೈದಿದ್ದಾರೆ, ನಾನು ಏನೂ ಮಾಡಿಲ್ಲ ಅಂದರೂ ಕೂಡ ಹಿಂಸೆಯನ್ನು ನೀಡ್ತಾ ಇದ್ದಾರೆ ಅಂತ ನಟಿ ರನ್ಯಾರಾವ್ ಹೇಳಿಕೊಂಡಿರೋದು. ನಾನು ಎಮೋಷ್ನಲ್ ಬ್ರೇಕ್ ಆಗಿದ್ದೀನಿ ಅಂತ ನ್ಯಾಯಮೂರ್ತಿಗಳ ಮುಂದೆ ಹೇಳಿರೋದು. ತನಿಖೆಗೆ ನಾನು ಸಂಪೂರ್ಣವಾಗಿ ಸಹಕರಿಸಿದ್ದೇನೆ ಅಂತ ನಟಿ ರನ್ಯಾರಾವ್ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಅವರು ಕೇಳಿರುವಂಥ ಪ್ರಶ್ನೆಗೆ ಈ ರೀತಿಯಾಗಿ ಹೇಳಿದ್ದಾರೆ. ಬಟ್ ಇದಕ್ಕೆ ಕೌಂಟರ್ ಆಗಿಯೂ ಕೂಡ ನಾಗೇಶ್ವರ್ ರಾವ್ ಅವರು ಕೂಡ ವಾದವನ್ನು ಮಂಡಿಸಿದರು. ನಾವು ಪ್ರಶ್ನೆ ಕೇಳಿದ್ದನ್ನೇ ಆಕೆ ಟಾರ್ಚರ್ ಅಂತಿದ್ದಾರೆ. IO ಇನ್ವೆಸ್ಟಿಗೇಷನ್ ಆಫೀಸರ್ ನಾಗೇಶ್ವರ್ ರಾವ್ ವಾದವನ್ನು ಮಂಡಿಸಿದ್ದಾರೆ. ನಮ್ಮ ತನಿಖೆಗೆ ಸರಿಯಾಗಿ ಸಹಕಾರವನ್ನು ಕೊಡ್ತಾ ಇಲ್ಲ, ನಾವು ಈ ಬಗ್ಗೆ ಸೀಲ್ಡ್ ಕವರ್ನಲ್ಲಿ ಮಾಹಿತಿಯನ್ನು ನೀಡ್ತೀವಿ, ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ, ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ ಅಂತ ಹೇಳ್ತಾರೆ ಅವರು. ಎವಿಡೆನ್ಸ್ಗಳಿವೆ ನಮ್ಮ ಹತ್ರ ಅಂತ ಹೇಳಿ ಡಿಜಿಟಲ್ ಎವಿಡೆನ್ಸನ್ನು ಇಟ್ಟು ಪ್ರಶ್ನೆ ಮಾಡಲಾಗಿದೆ. ಸುಮ್ಮನೆ ನಾವೇನು ಪ್ರಶ್ನೆ ಕೇಳಿಲ್ಲ, ಅಲ್ಲಿರುವಂತಹ ದಾಖಲೆಗಳೇನಿದೆ, ಸಾಕ್ಷ್ಯಗಳೇನಿದೆ ನೆತ್ಬಿಟ್ಟು ಕೇಳಿದ್ದೀವಿ. 24 ಗಂಟೆ ಕೂಡ CCTV ಸ್ಕ್ರೀನಿಂಗ್ನಲ್ಲಿ ಇದ್ದಾಳೆ. ಅಂದರೆ ಪ್ರತಿಯೊಂದು ಕೂಡ ಚಲನವಲನ ಎಲ್ಲವೂ ಕೂಡ ಆಗುತ್ತೆ ಅದರಲ್ಲಿ. ಹಾಗಾಗಿ ಆ ಕ್ಯಾಮ್ರಾದಲ್ಲಿ ಸೆರೆಯಾಗಿರೋ ಫೂಟೇಜ್ ಇದೆ, ಅದನ್ನು ಕೂಡ ನಾವು ಕೊಡ್ತೀವಿ, ಯಾವುದೇ ತೊಂದರೆಯನ್ನು ನಾವು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಸತ್ಯದ ಬಗ್ಗೆ ಕೇಳಿದರೆ ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳಿರೋದು. ನಾವು ನಿರಂತರವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿದ್ದೀವಿ ಅನ್ನುವಂಥದ್ದನ್ನು ಕೂಡ ನಾಗೇಶ್ವರ ರಾವ್ ಅವರು ವಾದವನ್ನು ನ್ಯಾಯಮೂರ್ತಿಗಳ ಮುಂದೆ ಮಾಡಿದ್ದಾರೆ. ತದನಂತರ ಈಗ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ನೀಡಲಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಏನಾಯಿತು ಇವತ್ತು ವಾದ ಪ್ರತಿವಾದಗಳು, ಯಾವ ರೀತಿಯಾದಂಥ ಕೌಂಟರ್ ಆರ್ಗ್ಯುಮೆಂಟ್ಗಳು ಕೂಡ ಇದ್ವು ಮುರಳಿ? ಅರುಣ್, ಪ್ರಮುಖವಾಗಿ ವಕೀಲರ ಇವತ್ತು ವಾದ ಏನು ಇರಲಿಲ್ಲ. ಯಾಕೆಂದರೆ ಅವರು ಪ್ರಮುಖವಾಗಿ ಇವತ್ತು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಬೇಕು ಅನ್ನೋದು ಒಂದಷ್ಟೇ ಮನವಿಯನ್ನು ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಆರೋಪಿಯಾಗಿರುವಂಥ ರನ್ಯಾರಾವ್ ಅವರನ್ನು ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ, ಅಂದರೆ ನಿಮಗೆ ಯಾರಾದರೂ ಟಾರ್ಚರ್ ಕೊಟ್ಟರಾ ಮತ್ತು ಹಿಲ್ ಟ್ರೀಟ್ಮೆಂಟ್ ಏನಾದ್ರು ಕೊಟ್ಟರೆ ಈ ಬಗ್ಗೆ ಮಾಹಿತಿಯನ್ನು ಕೇಳಿದರು. ಕೇಳಿದಂಥ ಸಂದರ್ಭದಲ್ಲಿ ರನ್ಯಾರಾವ್
ಪ್ರಾರಂಭದ ಹಂತದಿಂದನೂ ಕೂಡ ಅಂದರೆ ಆಕೆಯ ಇಡೀ ಪ್ರಕ್ರಿಯೆ ಏನಾಯಿತು ಆ ಪ್ರಕ್ರಿಯೆ ಮುಕ್ತಾಯ ಆಗೋ ತನಕ ಕೂಡ ನ್ಯಾಯಾಧೀಶರ ಮುಂದೆ ತನ್ನ ಅಳಲನ್ನು ತೋಡ್ಕೊಂಡಿರೋಂಥದ್ದು ಮತ್ತು ಬಿಕ್ಕಿ ಬಿಕ್ಕಿ ಅಳುವಂಥ ಕೆಲಸವನ್ನು ಕೂಡ ಆಕೆ ಮಾಡಿರೋಂಥದ್ದು. ಯಾಕೆಂದರೆ ಆಕೆ ಪದೇ ಪದೇ ಹೇಳ್ತಾ ಹೋಗ್ತಾರೆ, ನನಗೆ DRI ಅಧಿಕಾರಿಗಳು ಮಾನಸಿಕವಾಗಿ ಸಾಕಷ್ಟು ಹಿಂಸೆಯನ್ನು ಕೊಟ್ಟರು, ಜೊತೆಗೆ ನನ್ನನ್ನು ಒಂದು ರೀತಿಯಲ್ಲಿ ಕೆಟ್ಟದಾಗಿ ನಡೆಸ್ಕೊಳ್ಳುವಂಥ ಪ್ರಯತ್ನಗಳು ಆಯಿತು, ಜೊತೆಗೆ ಸರ್ಕಾರಿ ವಕೀಲರು ಹೇಳಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಅವರು ಕೂಡ ಆ ಸಂದರ್ಭದಲ್ಲಿ ವಿಚಾರಣಾ ಸಂದರ್ಭದಲ್ಲಿ ಭಾಗಿಯಾಗಿದ್ರು ಅನ್ನೋ ಆರೋಪವನ್ನು ಕೂಡ ಮಾಡಿದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾಗೇಶ್ವರ ರಾವ್ ಅಂದರೆ ಈ ಪ್ರಕರಣದ ಆಗಿರುವಂಥ ನಾಗೇಶ್ವರ ಅವರು ಕೂಡ ಪ್ರತಿಕ್ರಿಯೆಯನ್ನು ಮಾಡಿದ್ರು. ಅಂದರೆ ನಮಗೆ ಈ ಪ್ರಕರಣದಲ್ಲಿ ಸಂಪೂರ್ಣವಾದ ಸಾಕ್ಷ್ಯಗಳಿದ್ದಾವೆ, ಸಾಕ್ಷ್ಯಗಳನ್ನ ಇಟ್ಕೊಂಡು ಡಿಜಿಟಲ್ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಆಕೆ ಬಳಿಯಲ್ಲಿ ಪ್ರಶ್ನೆಯನ್ನು ಮಾಡೋ ಸಂದರ್ಭದಲ್ಲಿ ಆಕೆ ತನಗೆ ಯಾವಾಗ ಇರಿಟೇಟ್ ಆಗಲಿಕ್ಕೆ ಅಂದರೆ ಸತ್ಯದ ಮಾಹಿತಿಯನ್ನು ಹೊರ ಹಾಕಬೇಕು ಅಂತ ಸಂದರ್ಭದಲ್ಲಿ ಈ ರೀತಿಯ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾಳೆ. ಜೊತೆಗೆ ಆಕೆನ 24 ಗಂಟೆಗಳ ಕಾಲ CCTV ಸರ್ವೆಲೆನ್ಸ್ನಲ್ಲಿ ಇರಿಸಿದ್ವಿ, ಆಕೆಗೆ ಯಾವುದೇ ರೀತಿಯ ಟಾರ್ಚರನ್ನು ಕೂಡ ಕೊಟ್ಟಿಲ್ಲ. ಜೊತೆಗೆ ಆಕೆ ಆರೋಗ್ಯ ತಪಾಸಣೆ ಏನಿತ್ತು ಅದನ್ನು ಪ್ರತಿ ದಿನವೂ ಕೂಡ ಅಂದರೆ ಕೋರ್ಟ್ನ ಸೂಚನೆ ಮೇರೆಗೆ ಪ್ರತಿ 24 ಅವರ್ಸು ಸಂದರ್ಭದಲ್ಲಿ ಅಂದರೆ 24 ಗಂಟೆಗೆ ಒಮ್ಮೆ ಆಕೆಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಲಾಗಿದೆ. ಪ್ರತಿ ಬಾರಿಯೂ ಕೂಡ ಆಕೆಯನ್ನು ತುಂಬ ಜವಾಬ್ದಾರಿಯುತವಾಗಿ ನೋಡ್ಕೊಳ್ಳುವಂಥ ಪ್ರಯತ್ನಗಳಾಯಿತು. ಆದರೆ ಆಕೆಯನ್ನು ವಿಚಾರಣೆಗೆ ಸಹಕಾರವನ್ನು ಕೊಡದೇ ಇರುವಂಥದ್ದು ಈಕೆ ಇಲ್ಲಿ ಬಂದು ಕೋರ್ಟ್ನಲ್ಲಿ ಆರೋಪವನ್ನು ಮಾಡಲಿಕ್ಕೆ ಪ್ರಮುಖ ಕಾರಣ. ಅಂದರೆ ಸತ್ಯದ ವಿಚಾರಗಳನ್ನು ಕೇಳಿದ ಸಂದರ್ಭದಲ್ಲಿ ಆಕೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡ್ತಾ ಇರಲಿಲ್ಲ ಅಂತೇಳಿ ಆ ಪ್ರತ್ಯಾರೋಪವನ್ನು ಕೂಡ ಮಾಡಿರುವಂಥದ್ದು. ಆರೋಪ ಪ್ರತ್ಯಾರೋಪ ಎರಡನ್ನೂ ಕೇಳಿದಂಥ ನ್ಯಾಯಾಧೀಶರು ತಮ್ಮ ಆರ್ಡರ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ರು. ಜೊತೆಗೆ 24 ದಿನಗಳ ಕಾಲ ಆಕೆನ ಅಂದರೆ 24ನೇ ತಾರೀಕು ಅಂದರೆ 14 ದಿನಗಳ ಕಾಲ ಆಕೆನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುವಂಥದ್ದು. ಮಾರ್ಚ್ 24ನೇ ತನಕ ಆಕೆ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗುತ್ತೆ. ಜೊತೆಗೆ ನಾಳೆಗೆ ಅವರ ಜಾಮೀನು ಅರ್ಜಿಯ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಬೇಕು, ವಾದವನ್ನು ಮಂಡನೆ ಮಾಡಬೇಕು ಅಂತೇಳಿ DRI ಪರ ವಕೀಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅರುಣ್, ಓಕೆ, ಸೀಲ್ಡ್ ಕವರ್ನಲ್ಲಿ ಮಾಹಿತಿಯನ್ನು ಕೊಡ್ತೀವಿ, ನಾವು ಇದ್ರ ಇನ್ಫಾರ್ಮೇಷನನ್ನು ಕೊಡ್ತೀವಿ, ಜೊತೆಗೆ ಡಿಜಿಟಲ್ ಎವಿಡೆನ್ಸ್ಗಳೇನಿದೆ ಆ CCTV ಫುಟೇಜು 24 ಗಂಟೆಯೂ ಕೂಡ CC ಕ್ಯಾಮ್ರಾದಲ್ಲಿ ನಾವೆಲ್ಲವೂ ಕೂಡ ರೆಕಾರ್ಡ್ ಮಾಡಿದ್ದೀವಿ ಅವರ ಚಲನವಲನ. ಸೊ ಅದರಲ್ಲಿ ನಾವು ಯಾವುದೇ ರೀತಿಯಾಗಿ ತೊಂದರೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹೇಳಿದಾರಲ್ಲ, ಅದೆಲ್ಲವೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರಾ ಹೇಗೆ ಅಂತ? ಅರುಣ್, ಏನಂದ್ರೆ ಇವತ್ತು ಆರೋಪವನ್ನು ಮಾಡಿರೋಂಥದ್ದು, ಆರೋಪವನ್ನು ಮಾಡಿದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಅದಕ್ಕೆ ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾಗೇಶ್ವರ ರಾವ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆಕೆ CCTV ಸರ್ವೆಲೆನ್ಸಲ್ಲಿ ಇದ್ದ ಹಿನ್ನೆಲೆಯಲ್ಲಿ ನೀವು ಬಯಸಿದ್ರೆ ನಾವು CCTV ಫುಟೇಜಸ್ಸನ್ನು ನ್ಯಾಯಾಲಯದ ಅಧೀನಕ್ಕೆ ಕೊಡ್ತೀವಿ ಅಂತೇಳಿ ಕೂಡ ಹೇಳಿಕೆಯನ್ನು ಕೊಟ್ಟಿರೋಂಥದ್ದು. ಅಂದರೆ ಆದೇಶದ ಪ್ರತಿಯಲ್ಲಿ ಯಾವ ರೀತಿಯ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನೋದು ಮುಂದಿನ ಹೊತ್ತುಗಳಲ್ಲಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ DRI ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರೆ ಅದನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಸದ್ಯಕ್ಕೆ ರಣ್ಯರಾವ್ ಮಾಡಿರುವಂಥ ಆರೋಪಗಳೇಂತೂ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯಾರೋಪವನ್ನು ಕೂಡ DRI ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಆಕೆಗೆ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ನಾಳೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆಯನ್ನು ಮಾಡಬೇಕು. ಸಲ್ಲಿಕೆಯನ್ನು ಮಾಡಿದ ಬಳಿಕ ಅದಕ್ಕೆ ವಾದ ಪ್ರತಿವಾದವನ್ನು ಆಲಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ DRI ಅಧಿಕಾರಿಗಳಿಂದ ಅಂದರೆ ಪರ ವಕೀಲರಿಂದ ಯಾವ್ಯಾವ ಮಾಹಿತಿಗಳು ಬಹಿರಂಗ ಆಗ್ತವೆ, ಜೊತೆಗೆ ಆಕ್ಷೇಪಣೆಯ ವಿಚಾರಗಳು ಏನೇನು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿರುವಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.